ಕಾಲೇಜು ಶಿಕ್ಷಣ ಇಲಾಖೆ ಕಮಿಷನರ್ ಆದಂಥ ಮಂಜುಶ್ರೀ ಮೇಡಮ್ಗೆ ನಾನು ಈ ಒಂದು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಕೋರ್ಟ್ ಆರ್ಡ್ರು ಡಿವಿಷನ್ ಬೆಂಚಲ್ಲಿ ಆರ್ಡ್ರ್ ಬಂದಿದೆ, UGC ಕ್ವಾಲಿಫೈಡ್ ಆಗಿರೋರ ಪರವಾಗಿ ನೀವು ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿ ಡಿವಿಷನ್ ಬೆಂಚು ಅಂದರೆ CJI ಬೆಂಚಲ್ಲಿ ನಿಮಗೆ ಆರ್ಡ್ರ್ ಬಂದಿರೋದು, ಮತ್ತು ಸಿಂಗಲ್ ಬೆಂಚಲ್ಲೂ ಆರ್ಡ್ರ್ ಬಂದಿದೆ. ಅಂದರೆ UGC ಕ್ವಾಲಿಫೈಡ್ ಆಗಿರೋರನ್ನ ನೀವು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರದಲ್ಲಿರೋ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ಲು ನಿಮಗೆ ಒಂದು ಅಡ್ವೈಸ್ ಮಾಡಿದ್ದಾರೆ ಸರ್ಕಾರಕ್ಕೆ ಅಂತ ಹೇಳಿ. ನೀವೇನಾದರೂ ನಿರ್ಧಾರ ತಗೊಳ್ಳೋದೇ ಆದರೆ ನೀವು ಕೆಲವೊಂದು ಜಡ್ಜ್ಮೆಂಟ್ ಓದಿರ್ಬೋದು. ಆ ಜಡ್ಜ್ಮೆಂಟಲ್ಲಿ ನೀವು ಏನಾದರೂ CJI ಅಂದರೆ ಕೋರ್ಟ್ ಆರ್ಡ್ರ್ ನೀವು ಫಾಲೋ ಮಾಡಿಲ್ಲ ಅಂದರೆ ಕನಿಷ್ಠ ಅಂದರೆ ಮಿನಿಮಮ್ 6 ತಿಂಗಳು ಜೈಲು ನೀವು ಹೋಗ್ಬೇಕಾಗುತ್ತೆ ಮೇಡಮ್. ದಯವಿಟ್ಟು ನಿಮ್ಮ ಮೇಲೆ ತುಂಬ ಗೌರವ ಇದೆ ಮಾನ್ಯ ಕಮಿಷನರ್ ಆದಂಥ ಮಂಜುಶ್ರೀ ಮೇಡಮ್ಗೆ. ಯಾಕೆಂದರೆ ನೀವು ಯಾರಿಗೂ ಅನ್ಯಾಯ ಮಾಡಲ್ಲ, ಏನಾದ್ರು ಕ್ವಾಲಿಫೈಡ್ ಆಗಿರೋರ ಪರವಾಗಿ ನೀವು ನಿಂತ್ಕೊಂಡಿದ್ದೀರಾ ಅಂತ ಹೇಳಿ ತುಂಬ ನಿಮ್ಮ ಮೇಲೆ ಗೌರವ ಇದೆ, ಒಂದು ರೆಸ್ಪೆಕ್ಟ್ ಇದೆ, ಅದನ್ನು ಉಳಿಸ್ಕೊಂಡು ಹೋಗ್ತೀರಾ. ಯಾಕೆಂದರೆ ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ ಆಗಿ ನೀವೇನಾದರೂ ಕೋರ್ಟ್ ಕಚೇರಿ ಅಂತ ಹೋದರೆ ಈ ಒಂದು ಯಾರು ಅಡಿಷ್ನಲ್ ಅಡ್ವೊಕೇಟ್ ಜನರೂ ಬರಲ್ಲ, ಮತ್ತು ಸರ್ಕಾರನೂ ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದರೆ ಸರ್ಕಾರದಲ್ಲಿರೋ ಮಿನಿಸ್ಟರ್ ಸಚಿವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಯಾಕೆಂದರೆ ಕೋಟಿ ಲೂಟಿ ಮಾಡಿದ್ದಾರೆ ವಿದ್ಯಾರ್ಥಿಗಳ ಹತ್ರ. ನಾನ್ ಕ್ವಾಲಿಫೈಡ್ UGC ಅವ್ರ ಹತ್ರ ಕೋಟಿ ದುಡ್ಡು ತೊಗೊಂಡಿದ್ದಾರೆ. ಅವ್ರನ್ನ ಜನ ಅದು ಯಾವ ರೀತಿ ಓಟ್ ಹಾಕಿ ಗೆಲ್ಸಿದಾರೆ ಗೊತ್ತಿಲ್ಲ. ಅದು ಅವ್ರು ಯಾವತ್ತೂ ಶಾಶ್ವತವಾಗಿ ಇರಲ್ಲ ಮೇಡಮ್. ನಾನು ಹೇಳ್ತೀನಿ ಕೇಳಿ, ಮ್ಯಾಕ್ಸಿಮಮ್ ಇನ್ನು 2 ವರ್ಷ ಇದ್ದರೆ ಹೆಚ್ಚು, ಇಲ್ಲಾಂದರೆ ಅವರ ರಾಜೀನಾಮೆಗೆ ನಾವೇ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡ್ತೀವಿ ಚಿಂತಾಮಣಿಯಲ್ಲಿ. ಆದರೆ ನೀವು ನಿಮ್ಮ ಸ್ಥಾನನ ನೀವು ಕಷ್ಟಪಟ್ಟು ಓದಿ UPSC ಎಕ್ಸಾಮ್ ಪಾಸ್ ಆಗಿ ಇವತ್ತು ನೀವು IAS ಕ್ವಾಲಿಫೈಡ್ ಆಗಿರಾ, ಮತ್ತು ಜಡ್ಜ್ ಎಕ್ಸಾಮ್ಸು ಈ ಒಂದು ಅಂದರೆ ಹೈಕೋರ್ಟಲ್ಲಿ ಜಡ್ಜು ಸುಮ್ಮನೆ ಜಡ್ಜ್ಮೆಂಟ್ ಬರೆಯಲ್ಲ. ಇಂಟರಿಮ್ ಆರ್ಡ್ರ್ ಏನಿದೆ ಅದನ್ನು ಫಾಲೋ ಮಾಡಿಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಮೇಡಮ್, 20,000 ಜನ ಏನು ಕ್ವಾಲಿಫೈಡ್ ಇದ್ದಾರಾ ಅಷ್ಟು ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರೆ ಅದು ಕಂಟೆಂಪ್ಟ್ ಆಗುತ್ತೆ. ಆ ಕಂಟೆಂಪ್ಟ್ ಆಗಬಾರ್ದು ಅಂತಂದರೆ ಇವತ್ತೇನು ನೀವು ಮೀಟಿಂಗಲ್ಲಿ ಡಿಸ್ಕಷನ್ ಮಾಡ್ತಿದ್ದೀರ 11 ಗಂಟೆಗೆ, ನೀವು UGC ಕ್ವಾಲಿಫೈಡ್ ಆಗಿರೋ ಪರವಾಗಿ ನಿಂತ್ಕೋಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಸರ್ಕಾರ ಏನು ಆರ್ಡ್ರ್ ಮಾಡಿದಾರಲ್ಲ ಅದನ್ನು ನೀವು ಫಾಲೋ ಮಾಡಬೇಡಿ. ಒಂದು ಸರ್ಕಾರ ಫಾಲೋ ಮಾಡಬೇಕಾಯ್ತಂದರೆ ಅಸೆಂಬ್ಲಿಲಿ, ಅಂದರೆ ನೀವು ಅಸೆಂಬ್ಲಿಲಿ ಬಿಲ್ ತೊಗೊಂಡು ಅದನ್ನು ಆ್ಯಕ್ಟ್ ಮಾಡಿದರೆ ಅದು ಏನೋ ವ್ಯಾಲಿಡ್ ಇತ್ತು. ಆದರೆ ನೀವು ಸರ್ಕಾರದಲ್ಲಿ ಸುಮ್ಮನೆ ಒಂದು ಲೆಟ್ರ್ ಹಾಕಿದ ತಕ್ಷಣ ಮಾನ್ಯ ಕಮಿಷನರ್ ಆದಂಥ ಮಂಜುಶ್ರೀ ಮೇಡಮ್ಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ಕಾರಣಕ್ಕೂ ಈ ಅನ್ಕ್ವಾಲಿಫೈಡ್ ಅವ್ರನ್ನ ನೀವು ಗೆಸ್ಟ್ ಫ್ಯಾಕಲ್ಟಿಯಾಗಿ ಕಂಟಿನ್ಯೂ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಕ್ವಾಲಿಫೈಡ್ ಆಗಿರೋನ್ನ ಇಂಟರಿಮ್ ರಿಲೀಫ್ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಅದನ್ನು ಕಂಟೆಂಪ್ಟ್ ಹೋದರೆ ಕನಿಷ್ಠ ಅಂತಂದರೆ 6 ತಿಂಗಳು ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ಮತ್ತು ಇದರಿಂದ ಯಾರ್ಯಾರು ಕೈವಾಡ ಇದೆ ಅಷ್ಟು ಜನ ಜೈಲಿಗೆ ಹೋಗ್ಬೇಕಾಗುತ್ತೆ. ಕೋರ್ಟಲ್ಲಿ ಯಾರು ಸುಮ್ಮನೆ ಇದ್ದರೂ ನಾವಂತೂ ಸುಮ್ಮನೆ ಇರಲ್ಲ. ಇದನ್ನು ಕಂಟಿನ್ಯೂಸ್ ಆಗಿ ನಾವು ಫೈಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇದನ್ನು ಅಕ್ಸೆಪ್ಟ್ ಮಾಡಬೇಡಿ. ಇವತ್ತು ಏನು ಮೀಟಿಂಗ್ ಇದೆ ಇವತ್ತು ಅದರಲ್ಲಿ ನೀವು ಕ್ವಾಲಿಫೈಡ್ ಆಗಿರೋ ಪರವಾಗಿ ನಿಂತ್ಕೊಂಡು ಕೌನ್ಸಿಲಿಂಗ್ ಮಾಡಿದ್ರೆ ಸರಿ. ಇಲ್ಲ ಅಂತಂದರೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರಾ ಅಷ್ಟು ಜನಕ್ಕೆ ಜೈಲು ವಾಸ ಅಂತೂ ಖಂಡಿತ. ಥ್ಯಾಂಕ್ ಯು ಮೇಡಮ್. ನಮಸ್ತೆ.